ಹಾಲೆಲೂಯಾ. ಗುಡ್ ಮಾರ್ನಿಂಗ್ ಆ್ಯಂಡ್ ಗುಡ್ ಮಾರ್ನಿಂಗ್, ಗುಡ್ ಮಾರ್ನಿಂಗ್. ಈ ದಿನ ಜನರೆಲ್ಲ ಕರ್ತನನ್ನು ಆರಾಧಿಸುವುದಕ್ಕಾಗಿ ತಮ್ಮ ತಮ್ಮ ಸಭೆಗಳಿಗೆ ಹೋಗಿ ದೇವರನ್ನು ಸೇವಿಸುವಂತಹ ದಿನವಾಗಿದೆ. ಯೇಸು ಸತ್ತು ಪುನರುತ್ಥಾನನಾಗಿ ಎದ್ದು ಬಂದ ಪುನರುತ್ಥಾನದ ದಿನವಾಗಿದೆ. ಯೇಸು ಶಿಲುಬೆಯ ಮೇಲೆ ನಮಗೋಸ್ಕರ ಮರಣ ಹೊಂದಿ ನಿತ್ಯ ಜೀವಕ್ಕೆ ಹೇಗೆ ಬಾಧ್ಯರಾಗಿ ಮಾಡಿದರೆಂದು ನೆನೆಸಿಕೊಳ್ಳುವ ದಿನವಾಗಿದೆ. ನಾವು ಕಾದೇಶ್ ಎಂಬ ಆ ಪರಲೋಕಕ್ಕೆ ಹೋಗುವಂತಹ ಮಾರ್ಗ ಯೇಸು ನಮಗೋಸ್ಕರ ಸಿದ್ಧ ಮಾಡಿದ್ದಾರೆ. ಆತನ ಕೃಪೆಯನ್ನು ನೆನೆಸಿ ಆತನನ್ನು ಸ್ತುತಿಸೋಣ. ಈ ದಿನ ಬೇರೆ ಬೇರೆ ವಿಷಯಗಳನ್ನು, ಬಿಸಿಗುಟ್ಟುಗಳು, ಹೋರಾಟಗಳು, ಪರಿಪಾಲನೆಯಲ್ಲಿರುವಂತಹ ಲೋಪಗಳು ಈ ದಿನ ನಾವು ಮಾತಾಡಿಕೊಳ್ಳುವ ಅಗತ್ಯವಿಲ್ಲ. ಮೊದಲನೇದಾಗಿ ನಮಗೆ ಸ್ವೇಚ್ಛೆಯನ್ನು ಕೊಟ್ಟ ದೇವರನ್ನು ಸ್ತುತಿಸಿ ನಮ್ಮ ದೇಶ ನಾಯಕರುಗಳಿಗೋಸ್ಕರ, ಜನರೆಲ್ಲರಿಗೋಸ್ಕರ ಪ್ರಾರ್ಥಿಸೋಣ. ಚಿಕ್ಕ ಪ್ರಾರ್ಥನೆ. ಪರಿಶುದ್ಧ ದೇವರೇ, ನಿಮಗೆ ವಂದನೆಗಳು. ಈ ಭಾರತ ದೇಶದಲ್ಲಿ ನಾವು ಜನಿಸುವಂತೆ ಮಾಡಿರುವುದಕ್ಕಾಗಿ, ನಮ್ಮಲ್ಲಿ ಅನೇಕರು ಜನಿಸಿದ ಕೂಡಲೇ ಸ್ವತಂತ್ರ ಭಾರತ ದೇಶದಲ್ಲಿ ಅನೇಕರು ಜನಿಸಿ ಭಾರತ ದೇಶದ ನಾಗರಿಕರಾಗಿರುವ ಭಾಗ್ಯ ಕೊಟ್ಟಿದ್ದಕ್ಕಾಗಿ ವಂದನೆಗಳು. ನಮ್ಮ ಪೂರ್ವಿಕರು ಪಟ್ಟ ಪ್ರಯಾಸದಿಂದ ನಮ್ಮ ದೇಶಕ್ಕೆ ಕೊಟ್ಟ ಬಿಡುಗಡೆಗಾಗಿ ನಿಮಗೆ ವಂದನೆಗಳು. ಈ ಭಾರತ ದೇಶ ಪರಿಪಾಲಿಸುವಂತಹ ಎಲ್ಲಾ ಪರಿಪಾಲಕರನ್ನು ನೀವೇ ಪರಿಪಾಲಿಸಿ, ನಿಮ್ಮ ಜ್ಞಾನವನ್ನು ಅವರಿಗೆ ದಯಪಾಲಿಸಿರಿ, ನಿಮ್ಮ ಭಯವನ್ನು ದಯಪಾಲಿಸಿರಿ, ನಿಮ್ಮ ನೀತಿಯನ್ನು ದಯಪಾಲಿಸಿರಿ. ನಿಮ್ಮ ಕೃಪೆಯ ನಿಮಿತ್ತ ದೇವರೇ, ಈ ದೇಶ ನಿಮ್ಮನ್ನು ಅರಿತ ದೇಶವಾಗಿ ನೀತಿ ನ್ಯಾಯವುಳ್ಳದಾಗಿ ಅಭಿವೃದ್ಧಿಯಾಗುವಂತೆ ಆಶೀರ್ವದಿಸಿರೆಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ದೇವರಿಗೆ ಸ್ತೋತ್ರ. ದೇವರು ನಮ್ಮೆಲ್ಲರಿಗೆ ಶಿಲುಬೆಯ ಮೇಲೆ ಸ್ವಾತಂತ್ರ್ಯತೆ ಕೊಟ್ಟಿದ್ದಾರೆ, ಪವಿತ್ರ ಆತ್ಮನನ್ನು ನಮಗೆ ಅನುಗ್ರಹಿಸಿದ್ದಾರೆ. ಹಾಗಾದರೆ ನಾವು ಹೇಗಿದ್ದೇವೆ? ಯಾವ ರೀತಿಯಾಗಿದ್ದೇವೆ? ದೇವರು ನಮಗೆ ಸಭೆಯನ್ನು ಕೊಟ್ಟಿದ್ದಾರೆ. ಯಾವಾಗ ಯೇಸು ಕ್ರಿಸ್ತನು ಶಿಲುಬೆಯ ಮೇಲೆ ತನ್ನ ಪ್ರಾಣವನ್ನು ನಮಗೋಸ್ಕರ ಅರ್ಪಿಸಿ ತ್ಯಾಗ ಮಾಡಿದರು, ಸೈತಾನನ ತಲೆ ಜಜ್ಜಲ್ಪಟ್ಟಿತು, ಪಾಪಕ್ಕೆ ಬೆಲೆ ಕಟ್ಟಲಾಯಿತು, ಪಾಪದ ಬಂಧನದಲ್ಲಿದ್ದ ಮಾನವನಿಗೆ ವಿಮೋಚನೆ ಉಂಟಾಯಿತು. ಆತನು ಪುನರುತ್ಥಾನನಾಗಿದ್ದಾನೆಂದು ಈ ಭಾನುವಾರ ಜ್ಞಾಪಕ ಮಾಡಿಕೊಳ್ಳೋಣ. ಯಾಕೆಂದರೆ ಇದೊಂದು ಪ್ರತ್ಯೇಕವಾದ ಬಿಡುಗಡೆಯ ವರ್ಷ, ಬಿಡುಗಡೆಯ ದಿನ, ಬಿಡುಗಡೆಯ ಸಮಯವಾಗಿದೆ ಎಂದು ನಾವು ಗುರುತಿಸಬೇಕು. ಅಲ್ಲಿಯವರೆಗೂ ದೇವರಿಗೂ ಮನುಷ್ಯರಿಗೂ ದೂರದ ಅಂತರವಿತ್ತು. ಪಾಪದ ನಿಮಿತ್ತ ಯೇಸು ಕ್ರಿಸ್ತನ ಶಿಲುಬೆಯ ಮೂಲಕ ದೂರವಾಗಿರುವಂತಹ ನಮ್ಮನ್ನು ಸಮೀಪಸ್ಥರನ್ನಾಗಿ ಮಾಡಿದ್ದಾರೆ. ದೇವರಿಗೆ ಸಮೀಪಸ್ಥರನ್ನಾಗಿ ಮಾಡಿ ಮನುಷ್ಯರಿಗೂ ಮಧ್ಯದಲ್ಲಿ ಪ್ರೀತಿಯನ್ನು ಹುಟ್ಟಿಸಿ ಪಾಪವನ್ನು ತೊಲಗಿಸಿದ್ದಾರೆ. ಈ ದಿನ ಸಭೆ ಪರಿಶುದ್ಧಾತ್ಮನ ಅಭಿಷೇಕಿಸಲ್ಪಟ್ಟು ಪ್ರಾರಂಭಿಸಲ್ಪಟ್ಟಿರುವ ಸಭೆ ಸಾಗುತ್ತಾ ಇದೆ ಮುಂದಕ್ಕೆ. ಪರಿಶುದ್ಧಾತ್ಮನ ಸನ್ನಿಧಿ ಹೊಂದಿರುವ ಪ್ರತಿಯೊಂದು ಸ್ಥಳದಲ್ಲಿ ಎಲ್ಲಿ 2-3 ಏಕಮನಸ್ಸಿನಿಂದ ಕೂಡಿ ಬರ್ತಾರೋ ಅಲ್ಲಿ ಇರುತ್ತೇನೆ ಎಂದು ಹೇಳಿರುವ ದೇವರ ಸನ್ನಿಧಿ, ದೇವರ ಜೊತೆ ಇರುವಿಕೆ ನಮಗೆ ಕೊಡಲ್ಪಡುತ್ತೆ. ಕರ್ತನ ನಾಮಗಳ ಕುರಿತಾಗಿ ಕೆಲವು ದಿನಗಳಿಂದ ಧ್ಯಾನಿಸುತ್ತಾ ಇದ್ದೇವೆ. ಯೆಹೋವ ಶಮ್ಮ, ಯೆಹೋವ ಶಮ್ಮ ಅಂದರೆ ಆತನ ಸನ್ನಿಧಿ, ದೇವರು ಅಲ್ಲಿ ಇದ್ದಾರೆ ಎಂದರ್ಥ. ಯೆಹೆಜ್ಕೇಲನ ಪುಸ್ತಕ 48ನೇ ಅಧ್ಯಾಯ 35ನೇ ವಚನ ಹೇಳುತ್ತೆ, ಪಟ್ಟಣದ ಸುತ್ತಳತೆಯು 18,000 ಮೊಳ. ಅದನ್ನು ನಿರ್ಮಿಸಿದ ದಿನದಿಂದ ಆ ಪಟ್ಟಣಕ್ಕೆ ಯೆಹೋವನ ನೆಲೆ ಎಂಬ ಹೆಸರಾಗುವುದು. ಯೆಹೋವನ ನೆಲೆ ಎಂಬ ಸ್ಥಳ, ದೇವರು ನಿವಾಸಿಸುವಂತಹ ಸ್ಥಳ, ದೇವರ ಸನ್ನಿಧಿ. ಭಾನುವಾರದಂದು ಆಲಯಕ್ಕೆ ಯಾಕೆ ಹೋಗಬೇಕು ಗೊತ್ತಾ? ಅದು ದೇವಾಲಯವಾಗಿದೆ, ಅಂದರೆ ದೇವರು ಇರುವ ಸ್ಥಳವಾಗಿದೆ. ದೇವರ ಸನ್ನಿಧಿ ಅನುಭವಿಸುವುದಕ್ಕಾಗಿ ನಾವು ದೇವರ ಆಲಯಕ್ಕೆ ಹೋಗಬೇಕು. ವಿಷಾದಕರವಾದ ಸಂಗತಿ ಏನೆಂದರೆ, ಈ ದಿನ ಅನೇಕ ಸಭೆಗಳಿಗೆ ದೇವರ ಆಲಯವೆಂದು ಹೆಸರಿಟ್ಟರೂ ಕೂಡ ದೇವರ ಆಲಯಕ್ಕೆ ಬೇಕಾದ ಪರಿಶುದ್ಧತೆ ಅವಶ್ಯಕವಾಗಿದೆ ಎಂಬ ಸಂಗತಿ ಮರೆಯುತ್ತಿದ್ದಾರೆ. ನಾನು ನಿಮ್ಮ ಮಧ್ಯದಲ್ಲಿರುವ ಹಾಗೆ ನಿಮ್ಮ ಪಾಳೆಯಗಳನ್ನು ಪರಿಶುದ್ಧಗೊಳಿಸಿರಿ ಎಂಬುದಾಗಿ ದೇವರು ಹೇಳಿದ್ದಾರೆ. ದೇವರ ಆಲಯವು ಪರಿಶುದ್ಧವಾದದ್ದು. ಆತನ ಆಲಯದಲ್ಲಿ ಕೆಲಸ ಮಾಡುವಂಥವರು ಪರಿಶುದ್ಧರಾಗಿದ್ದಾರೆ, ಕ್ರಿಸ್ತನ ರಕ್ತದಲ್ಲಿ ತೊಳೆಯಲ್ಪಟ್ಟವರಾಗಿದ್ದಾರೆ.
ಯೆಹೋವನ ಸೇವೆಯ ಉಪಕರಣಗಳನ್ನು ಹೊರುವವರೇ, ನಿಮ್ಮನ್ನು ನೀವು ಪರಿಶುದ್ಧಗೊಳಿಸಿಕೊಳ್ಳಿರಿ. ಪರಿಶುದ್ಧತ್ವವೆಂಬ ಭೂಷಣದೊಡನೆ ನಮ್ಮ ದೇವರನ್ನು ಆರಾಧಿಸೋಣ. ಭಾನುವಾರದಂದು ದೇವರ ಆಲಯಕ್ಕೆ ನೀವು ಹೋಗುವಾಗ ನಿಮ್ಮ ಹೃದಯಗಳನ್ನು ಸಿದ್ಧ ಮಾಡಿಕೊಂಡು ಹೋಗ್ತಾ ಇದ್ದೀರಾ? ಈ ದಿನ ದೇವರು ನನಗೆ ಯಾವ ಮಾತಾಡುತ್ತಾರೆ ಎಂಬ ಆಸೆಯೊಂದಿಗೆ, ಆತುರತೆಯೊಂದಿಗೆ ಹೋಗ್ತಾ ಇದ್ದೀರಾ? ದೇವರ ಸನ್ನಿಧಿಯಲ್ಲಿ ಈ ದಿನ ನಾನು ಸಮಾಧಾನ ಹೊಂದಬೇಕು, ಸ್ವಸ್ಥತೆ ಹೊಂದಬೇಕು, ಆತನ ಸನ್ನಿಧಿ ಅನುಭವಿಸಬೇಕೆಂಬ ಆಸೆಯಿಂದ ಹೋಗ್ತಾ ಇದ್ದೀರಾ? ಈ ದಿನ ಅನೇಕ ಸಭೆಗಳಲ್ಲಿ ಬಹಳ ಗೊಂದಲ ಉಂಟಾಗ್ತಿದೆ, ಆದರೆ ಪರಿಶುದ್ಧಾತ್ಮನ ಕಾರ್ಯಗಳು ಜರುಗುತ್ತಾ ಇಲ್ಲ ಎನ್ನುವಂಥದ್ದು ಬಹಳ ವಿಷಾದಕರವಾದ ವಿಷಯ. ಆತನು ನಮ್ಮ ಜೊತೆ ಇರ್ತೇನೆಂದು ಹೇಳಿರುವ ದೇವರು, ತನ್ನ ಸನ್ನಿಧಿ ನಮ್ಮೊಂದಿಗೆ ಇರಿಸುತ್ತೇನೆಂದು ಹೇಳಿದ ದೇವರು. ಮೊದಲನೆಯ ಸಮುವೇಲ ಪುಸ್ತಕದಲ್ಲಿ ನಾವು ನೋಡುತ್ತೇವೆ, ಏಲಿ ಎಂಬ ಯಾಜಕನು ಇರುವಂತಹ ಕಾಲದಲ್ಲಿ ದೇವರ ಆಲಯದಲ್ಲಿ ದೇವರ ಸನ್ನಿಧಿ ಹೊರಟೋಯ್ತು. ಯಾಜಕನ ಮಕ್ಕಳು ಇಷ್ಟ ಬಂದಂತೆ ಪ್ರವರ್ತಿಸುತ್ತಿರುವಾಗ ದೇವರು ಬಹಳ ಕೋಪಗೊಳ್ತಾರೆ. ಇಕಬೋತ್ ಅಂದರೆ ದೇವರ ಮಹಿಮೆಯು ಹೊರಟು ಹೋಯಿತು. ಅಯ್ಯಯ್ಯೋ, ದೇವರ ಆಲಯದಲ್ಲಿ ದೇವರ ಪ್ರಭಾವದಿಂದ ಕೂಡಿದ ಮಹಿಮೆ ಇಲ್ಲದಿದ್ದರೆ, ದೇವರ ಸನ್ನಿಧಿ ಇಲ್ಲದಿದ್ದರೆ, ಇತರ ಕಟ್ಟಡಗಳಿಗೂ ದೇವರ ಆಲಯಕ್ಕೂ ಏನು ವ್ಯತ್ಯಾಸ ಇರುತ್ತೆ? ಇತರ ಜನರು ಪುಣ್ಯಕ್ಷೇತ್ರಗಳಲ್ಲಿ ಸೇರಿ ಬರುವಂತಹ ಸ್ಥಳಗಳಿಗೂ ಹಾಗೂ ದೇವರ ಮಕ್ಕಳು ಸಮಾವೇಶವಾಗಿ ಕೂಡಿ ಬರುವ ಸ್ಥಳಕ್ಕೂ ವ್ಯತ್ಯಾಸವೇನಿದೆ? ದೇವರಿರುವ ಸ್ಥಳವೇ ದೇವಾಲಯವಾಗುತ್ತೆ. ಈ ಯೆಹೆಜ್ಕೇಲನ ಪುಸ್ತಕದಲ್ಲಿ ದೇವರ ಆಲಯವನ್ನು ನಿರ್ಲಕ್ಷ್ಯ ಮಾಡುವಂತಹ ಜನರನ್ನು ಎಚ್ಚರಿಸುತ್ತಾ, ಗದರಿಸುತ್ತಾ, ದೇವರ ಆಲಯವನ್ನು ಅವರು ಕಳೆದುಕೊಂಡು ದೇವರ ಸನ್ನಿಧಿ ಇಲ್ಲದಂತಹ ಸಮಯದಲ್ಲಿ ಅವರು ಚದರಿ ಹೋದಾಗ ದೇವರು ತನ್ನ ಪ್ರವಾದಿಯನ್ನು ಅವರ ಬಳಿಗೆ ಕಳುಹಿಸಿ ಅವರನ್ನು ಎಚ್ಚರಿಸಿ, ನಿಮ್ಮ ಪ್ರವರ್ತನೆಯನ್ನು ಸರಿಪಡಿಸಿಕೊಳ್ಳಿರಿ, ದೇವರ ಆಲಯದ ಕಡೆಗೆ ನಿಮ್ಮ ಬೆನ್ನನ್ನು ತೋರಿಸಬೇಡಿರಿ, ನಿಮ್ಮ ಕೈಗಳನ್ನೆತ್ತಿ ಆತನಿಗೆ ಮೊರೆ ಇಡಿಯಿರಿ, ಆತನ ಮುಖವನ್ನು ಹುಡುಕಿರಿ, ಆವಾಗ ದೇವರು ನಿಮ್ಮನ್ನು ಆಶೀರ್ವದಿಸ್ತೇನೆ ಎಂಬ ಪ್ರವಾದನೆಯ ರೂಪದಲ್ಲಿ ಈ ಪಟ್ಟಣದಲ್ಲಿ ಕರ್ತನು ಇರುವ ಸ್ಥಳವಾಗಿದೆ. ಯೆಹೋವ ಶಮ್ಮಾ, ದೇವರ ಸನ್ನಿಧಿ, ದೇವರು ಇಲ್ಲಿದ್ದಾರೆ, ದೇವರು ಜೊತೆ ಇರ್ತಾರೆಂಬ ವಾಗ್ದಾನ ಇಲ್ಲಿ ನಿರೂಪಿಸಲ್ಪಟ್ಟಿದೆ. ಯಾಜಕ ಕಾಂಡದಲ್ಲಿ ನಾವು ನೋಡುವುದಾದರೆ, ಇಸ್ರಾಯೇಲರ ಪಾಳೆದೊಳಗೆ ದೇವರು ತಿರುಗಾಡುವಾಗ ಅಲ್ಲಿ ದೇವರು ಹೇಳಿರುವಂತಹ ಒಂದು ವಾಗ್ದಾನದ ವಿಷಯವನ್ನು ನೋಡುವುದಾದರೆ, ಯಾಜಕ ಕಾಂಡ 26:11 ವಚನ ಹೇಳುತ್ತದೆ, ನಾನು ನಿಮ್ಮ ನಡುವೆ ನಿವಾಸ ಮಾಡುವೆನು, ನಿಮ್ಮನ್ನು ತಳ್ಳಿಬಿಡುವುದಿಲ್ಲ, ನಿಮ್ಮ ನಡುವೆ ತಿರುಗಾಡುತ್ತಾ ನಿಮಗೆ ದೇವರಾಗಿರುವೆನು, ನೀವು ನನಗೆ ಪ್ರಜೆಯಾಗಿರುವಿರಿ. ಏನಂತೆ? ನೀವು ನನಗೆ ಪ್ರಜೆಗಳಾಗಿರುವಿರಿ. ಈ ದಿನ ನಮ್ಮ ದೇವಾಲಯದಲ್ಲಿ ಇದು ಬಹಳ ಅವಶ್ಯಕವಾಗಿದೆ. ನನ್ನ ನಿವಾಸವನ್ನು ನಿಮ್ಮ ಮಧ್ಯದಲ್ಲಿ ಇಡುವೆನು. ಎಷ್ಟೋ ಸಭೆಗಳು ನಮ್ಮ ಮನೆಯ ಮುಂದೆಯೂ ನಮ್ಮ ಮನೆ ಸುತ್ತಲೂ ಇವೆ. ನಾವಿರುವ ಸ್ಥಳದಲ್ಲಿಯೂ ಕೂಡ ಸಭೆಗಳನ್ನು ನೋಡ್ತೇವೆ. ನಮ್ಮ ದೇಶದ ಅನೇಕ ರಾಜ್ಯಗಳಲ್ಲಿ ಈ ರೀತಿ ಸಭೆಗಳಿರುವ ಅವಕಾಶ ಇದೆ. ಆದರೆ ಕೆಲವೊಂದು ದೇಶಗಳಲ್ಲಿ, ರಾಜ್ಯಗಳಲ್ಲಿ ಸಭೆಗಳೇ ಇಲ್ಲದಿರುವುದನ್ನು ಕಾಣ್ತೇವೆ. ಆದರೆ ಕೆಲವೊಂದು ಸ್ಥಳಗಳಲ್ಲಿ ಎಷ್ಟೋ ಸಭೆಗಳಿವೆ, ಎಷ್ಟೋ ಕಟ್ಟಡಗಳಿವೆ ಪ್ರಿಯರೇ. ಆದರೆ ಎಷ್ಟು ಕಟ್ಟಡಗಳಲ್ಲಿ ದೇವರು ನಿವಾಸಿಸುತ್ತಿದ್ದಾರೆ? ನಾನು ನಿಮ್ಮ ನಡುವೆ ನಿವಾಸ ಮಾಡುವೆನು, ನಿಮ್ಮ ನಡುವೆ ತಿರುಗಾಡುತ್ತಿರುವೆನು ಎಂದು ಹೇಳಿದ ದೇವರು ಎಲ್ಲಿ 2-3 ಆತನ ನಾಮದಲ್ಲಿ ಕೂಡಿ ಬರ್ತಾರೋ ಅವರ ಮಧ್ಯದಲ್ಲಿ ಇರ್ತೇನೆಂದು ಮಾತು ಕೊಟ್ಟಿದ್ದಾರೆ. ನಾವು ದೇವರ ಆಲಯಕ್ಕೆ ಹೋದಾಗ ನಾವು ಹುಡುಕಬೇಕಾದದ್ದು ದೇವರ ಸನ್ನಿಧಿ. ನನ್ನ ಸನ್ನಿಧಿ ನಿಮ್ಮ ಸಂಗಡ ಬರುವುದು ಎಂಬ ಮಾತು, ನನ್ನ ಸನ್ನಿಧಿಯಲ್ಲಿ ನೀವು ಆಶೀರ್ವದಿಸಲ್ಪಡುವಿರಿ ಎಂಬ ನಂಬಿಕೆ, ನಾನು ನಿಮ್ಮ ಮಧ್ಯದಲ್ಲಿ ಇರುವೆನು ಎಂಬ ನಂಬಿಕೆಯೊಂದಿಗೆ, ವಿಶ್ವಾಸದೊಂದಿಗೆ ದೇವರನ್ನು ಆಲಯದಲ್ಲಿ ಆರಾಧಿಸಬೇಕು, ಪ್ರಾರ್ಥಿಸಬೇಕು. ಈ ದಿನ ನನ್ನ ದೇವರು ನನ್ನ ಸಂಗಡ ಏನ್ ಮಾತಾಡುತ್ತಾರೆ ಎಂಬ ಆಸೆಯೊಂದಿಗೆ ನಾವು ಲಾಲಿಸಬೇಕು. ನಿಮ್ಮ ಸಭೆಯೊಳಗೆ ದೇವರ ಸನ್ನಿಧಿ ಇದೆಯೋ ಇಲ್ಲವೋ ಎಂದು ತಿಳ್ಕೊಳ್ಬೇಕಾದ್ರೆ ಅಲ್ಲಿ ಆ ಒಂದು ಭಕ್ತಿ, ಅಂದರೆ ದೇವರು ಇದ್ದ ಸ್ಥಳದಲ್ಲಿ ಕ್ರಮ ಇರುತ್ತೆ, ದೇವರು ಇದ್ದ ಸ್ಥಳದಲ್ಲಿ ಸ್ವಸ್ಥತೆ ಇರುತ್ತೆ, ಅದ್ಭುತಗಳು ನಡೆಯುತ್ತವೆ, ಐಕ್ಯತೆ ಇರುತ್ತೆ, ಆರಾಧನೆ ಇರುತ್ತೆ, ಸ್ತುತಿ ಇರುತ್ತೆ, ಕೃತಜ್ಞತೆ ಇರುತ್ತೆ, ಸಂತೋಷ ಇರುತ್ತೆ. ಹೀಗೆ ಒಂದು ಪ್ರಪಂಚದಲ್ಲಿ ಎಲ್ಲಿಯೂ ಸಿಗದಂತಹ ಆಶೀರ್ವಾದ ದೇವರ ಸನ್ನಿಧಿಯಲ್ಲಿ ನಮಗೆ ದೊರಕುತ್ತೆ. ದೇವರ ಸನ್ನಿಧಿಯನ್ನು ನಾವು ಕಂಡುಕೊಳ್ಳಬೇಕು.
ಸಭೆಗೆ ಹೋಗಿ ಲೌಕಿಕ ವಿಷಯಗಳನ್ನು ಮಾತಾಡಿಕೊಳ್ಳಬೇಡಿರಿ. ಸಭೆಯಲ್ಲಿ ಲೌಕಿಕವಾದ ಎಲ್ಲಾ ವಿಷಯಗಳನ್ನು ಪಕ್ಕಕ್ಕೆ ತಳ್ಳಿ ಹಾಕಿ ದೇವರ ಸನ್ನಿಧಿ ಹುಡುಕುವಂಥದ್ದು, ಆತನ ಆಲಯದಲ್ಲಿ ಆತನ ಕೃಪೆಗಾಗಿ ಬೇಡಿಕೊಂಡು ಆತನ ಮಾತು ಕೇಳುವಂಥದ್ದು ನಮಗೆಷ್ಟೋ ಅವಶ್ಯಕವಾಗಿದೆ ಪ್ರಿಯರೇ. ಈ ದಿನ ಅನೇಕ ಸಭೆಗಳಲ್ಲಿ ದೇವರ ಪ್ರಭಾವ ಮಹಿಮೆ ಇಲ್ಲ. ಆತನ ಪ್ರಭಾವದ ಮಹಿಮೆ ಇರುವಾಗ ಉಚ್ಚರಿಸಲು ಅಶಕ್ಯವಾದ ಒಂದು ಪ್ರಾರ್ಥನೆ ಮನವಿಗಳಿರುತ್ತವೆ. ಎಡಬಿಡದೆ ಮಾಡುವ ಸ್ತುತಿ ಆರಾಧನೆ ಇರುತ್ತೆ. ನನ್ನ ಮಾತು ಅಗ್ನಿಯಂತಿದೆಯಲ್ಲವೋ, ಬಂಡೆಗಳನ್ನು ಒಡೆದು ಹಾಕುವ ಸುತ್ತಿಗೆ ಹಾಗಿದೆಯಲ್ಲವೋ, ನಾನು ನಿಮ್ಮ ಹೃದಯದ ಅಂತರಾಳಗಳನ್ನು ಪರಿಶೀಲಿಸುವಾತನಲ್ಲವೋ ಎಂಬ ವಾಕ್ಯಗಳು ಅಲ್ಲಿ ನೆರವೇರುತ್ತಲೇ ಇರ್ತವೆ. ಕಲ್ಲು ಹೃದಯಗಳು ಒಡೆಯಲ್ಪಡುತ್ತವೆ, ಪಾಪ ಪಶ್ಚಾತ್ತಾಪ ಉಂಟಾಗ್ತದೆ, ಆದರಣೆ ಸಂತೈಸುವಿಕೆ ಉಂಟಾಗ್ತದೆ, ನಂಬಿಕೆ ಅಭಿವೃದ್ಧಿಯಾಗುತ್ತದೆ. ಪ್ರತಿ ಆಲೋಚನೆ ಪುಟಕ್ಕೆ ಹಾಕಲ್ಪಡುತ್ತೆ. ಯಾಕೆಂದರೆ ದೇವರ ವಾಕ್ಯವು ಇಬ್ಬಾಯಿ ಕತ್ತಿಯುಳ್ಳದಾಗಿದೆ. ದೇವರ ವಾಕ್ಯ ಸಜೀವವುಳ್ಳದಾಗಿದೆ, ಇಬ್ಬಾಯಿ ಕತ್ತಿಯಂತಹ ಹದವಾದದ್ದಾಗಿದೆ. ಕೀಲು ಮೆಜ್ಜೆಗಳನ್ನು, ಹೃದಯದ ಆಲೋಚನೆಗಳನ್ನು, ಏನಂತೆ ಯೋಚನೆಗಳನ್ನು, ಆಲೋಚನೆಗಳನ್ನು ವಿಭಾಗಿಸುವಷ್ಟು ಹದವಾದದ್ದಾಗಿದೆ. ನಮ್ಮನ್ನು ನಾವು ಪರಿಶೀಲಿಸಿಕೊಳ್ಳುವ ಸ್ಥಳವಾಗಿರುವ ಒಂದು ಸ್ಕ್ಯಾನಿಂಗ್ ಸೆಂಟರ್ ಆಗಿರುವ ದೇವರ ಆಲಯದಲ್ಲಿ ನಾವೆಂಥವರೆಂದು ಗ್ರಹಿಸಿಕೊಳ್ತೇವೆ? ನಮ್ಮ ಬಲಹೀನತೆ ಏನೆಂದು ಗ್ರಹಿಸಿಕೊಳ್ತೇವೆ? ನಾವು ಮಾಡುವಂತಹ ಚಿಕ್ಕ ಚಿಕ್ಕ ಪಾಪಗಳು ಎಂಥವುಗಳಾಗಿವೆ ಎಂದು ದೇವರ ಮುಖಕಾಂತಿಯಲ್ಲಿ ನಾವು ನೋಡಿಕೊಳ್ಳಲಾಗುತ್ತದೆ. ನಮ್ಮ ಪಾಪಗಳನ್ನು ನಾವು ಒಪ್ಪಿಕೊಳ್ಳುವುದಾದರೆ ಆತನು ನಂಬಿಗಸ್ತನು ನೀತಿವಂತನಾಗಿರುವುದರಿಂದ ನಮ್ಮ ಸಕಲ ನೀತಿಯಿಂದ ಆ ಕ್ಷಣದಲ್ಲಿಯೇ ಅಲ್ಲಿಯೇ ದೇವರ ಸನ್ನಿಧಿಯಲ್ಲಿಯೇ ಶುದ್ಧೀಕರಿಸಲ್ಪಟ್ಟು ಕುಗ್ಗಿದ ಸ್ಥಿತಿಯಲ್ಲಿ, ವೇದನೆಯಲ್ಲಿ, ರೋಗದೊಂದಿಗೆ, ಬಲಹೀನತೆಯೊಂದಿಗೆ ಆಲಯದೊಳಗೆ ಹೋದ ನಾವು ಆನಂದದಿಂದ ಕುಣಿದಾಡುತ್ತಾ, ನನ್ನ ಪಾಪಗಳನ್ನು ಯೇಸು ಅಳಿಸಿ ಹಾಕಿದ್ದಾರೆ, ನನ್ನನ್ನು ಆತನು ಕ್ಷಮಿಸಿದ್ದಾನೆ, ನನ್ನನ್ನು ತನ್ನ ಆತ್ಮನಿಂದ ತುಂಬಿಸಿದ್ದಾರೆ, ಆತನ ಬಲ ನಾನು ಹೊಂದಿಕೊಂಡಿದ್ದೇನೆ ಎಂಬ ಆನಂದದೊಂದಿಗೆ ದೇವರ ಆಲಯದಿಂದ ಹೊರಗೆ ಬಂದು ದೇವರ ಸಾಕ್ಷಿಯಾಗಿ ಜೀವಿಸುವವರಾಗಿರ್ತೇವೆ. ಯಾವ ಸ್ಥಿತಿಯೊಂದಿಗೆ ದೇವರ ಆಲಯದೊಳಗೆ ಹೋಗ್ತೀರೋ ಅದೇ ಸ್ಥಿತಿಯಿಂದ ಹೊರಗೆ ಬರುವುದಾದರೆ ದೇವರ ಸನ್ನಿಧಿಯಲ್ಲಿ ಇಲ್ಲ ಎಂದ ಅರ್ಥವಲ್ಲವೋ? ಅಲ್ಲಿ ದೇವರ ಪ್ರಸನ್ನತೆ ನೀವು ಅನುಭವಿಸದೇ ಇದ್ದರೆ, ಆತನ ಉಪಸ್ಥಿತಿ ನೀವು ಅನುಭವಿಸದೇ ಇದ್ದರೆ, ಆತನ ಸನ್ನಿಧಿ ನೀವು ಅನುಭವಿಸದೇ ಇದ್ದರೆ, ನಿಮ್ಮ ಹೃದಯದಲ್ಲಿರುವಂತಹ ದುಃಖಕ್ಕೆ ಪ್ರತಿಯಾಗಿ ಸ್ತುತಿ ನೀವು ಹೊಂದದೇ ಇರುವುದಾದರೆ, ನಿಮ್ಮ ಕಣ್ಣೀರು ಅಳಿಸಿ ಹಾಕಲ್ಪಡದಿದ್ದರೆ, ನನ್ನ ದೇವರು ನನ್ನನ್ನು ಸ್ಪಂದಿಸಿದ್ದಾರೆ ಎಂಬ ಅನುಭವದೊಂದಿಗೆ ನಿಮ್ಮ ಕಣ್ಣೀರನ್ನು ಒರೆಸಲ್ಪಟ್ಟವರಾಗಿ ನೀವು ಎದ್ದು ಸಂತೋಷದಿಂದ ಹೊರಗೆ ಬರದಿದ್ದರೆ ಅಲ್ಲಿ ದೇವರ ಸನ್ನಿಧಿ ಇಲ್ಲ ಎಂದರ್ಥ. ಪ್ರತಿ ಸಾರಿ ದೇವರ ಆಲಯಕ್ಕೆ ಹೋದ ಆ ಹನ್ನಳು ದುಃಖದೊಂದಿಗೆ ಹೋಗುತ್ತಾಳೆ, ಆದರೆ ಆನಂದದೊಂದಿಗೆ ತಿರುಗಿ ಹೊರಗೆ ಬರ್ತಾಳೆ. ವೇದನೆಯೊಂದಿಗೆ ಹೋದಂಥವರು ಆನಂದದೊಂದಿಗೆ, ಸಂತೋಷದೊಂದಿಗೆ, ಸಮಾಧಾನದೊಂದಿಗೆ ದೇವರ ಬಳಿಯಿಂದ ಹೊರಬರಬೇಕು. ಈ ದಿನ ಸಭೆಗೆ ಹೋಗುವಂತಹ ನೀವು ದೇವರ ಸನ್ನಿಧಿಗೋಸ್ಕರ ಹೋಗಿರಿ. ಒಂದು ಸಮಯ ಬರುವಂಥದ್ದಾಗಿದೆ. ಪ್ರಕಟಣೆ ಪುಸ್ತಕದಲ್ಲಿ ಯೇಸು ಹೇಳಿರುವ ಹಾಗೆ ಇಲ್ಲಿ ಇರುವಂತಹ ಒಂದು ಆಲಯವು ದೇವರ ನಾಮದಲ್ಲಿ ನಾವು ಒಟ್ಟುಗೂಡಿ ಬರುವಂತಹ ಸ್ಥಳ ಒಂದು ಕಟ್ಟಡವಲ್ಲ, ಕರ್ತನಿರುವ ಸ್ಥಳವಾಗಿದೆ. ಯೆಹೋವ ಶಮ್ಮ, ಎಲ್ಲಿ ದೇವರ ನಾಮದಲ್ಲಿ ನಾವು ಕೂಡಿ ಬರುತ್ತೇವೋ, ಎಲ್ಲಿ ದೇವರ ಸನ್ನಿಧಿಯಲ್ಲಿ ನಾವು ಐಕ್ಯವಾಗಿದ್ದು ಪ್ರಾರ್ಥಿಸುತ್ತೇವೋ, ಅಲ್ಲಿ ಪ್ರಾರ್ಥನೆಯಲ್ಲಿ ಅದ್ಭುತ ಕಾರ್ಯಗಳು ನಡೆಯುತ್ತವೆ. ದೇವರ ಸನ್ನಿಧಿಯನ್ನು ನಾವು ಅನುಭವಿಸುವವರಾಗಿರ್ತೇವೆ. ಪ್ರಕಟಣೆ 21:3 ಹೇಳುತ್ತೆ, ಇಗೋ ದೇವರ ನಿವಾಸವು ಮನುಷ್ಯರಲ್ಲಿ ಅದೇ, ಆತನು ಅವರೊಡನೆ ವಾಸ ಮಾಡುವನು, ಅವರು ಆತನಿಗೆ ಪ್ರಜೆಗಳಾಗಿರುವರು, ದೇವರು ತಾನೇ ಅವರ ಸಂಗಡ ಇರುವನು. ಅಂದರೆ ಅವರ ಸಂಗಡ ಇರುವನು, ಅವರ ಒಂದೊಂದು ಹನಿ ಕಣ್ಣೀರನ್ನೆಲ್ಲ ಒರೆಸಿ ಬಿಡುವನು. ಇನ್ನು ಮರಣವಿರುವುದಿಲ್ಲ, ಇನ್ನು ದುಃಖವಾಗಲಿ, ಗೋಳಾಟವಾಗಲಿ, ಕಷ್ಟವಾಗಲಿ ಇರುವುದಿಲ್ಲ. ಏನಂತೆ ಇನ್ನು ಇರುವುದೇ ಇಲ್ಲ. ಹಾಲೆಲ್ಲೂಯಾ. ಈ ಭೂಲೋಕದಲ್ಲಿರುವ ನಮ್ಮ ಸಭೆಗಳು ಪರಲೋಕದೊಳಗೆ ನಾವು ಪ್ರವೇಶಿಸಲಿಕ್ಕಿರುವ ಆತನ ಸನ್ನಿಧಿಗೆ ಸೂಚನೆಯಾಗಿವೆ. ನಿಮ್ಮ ಪಾಪಗಳು ಕ್ರಿಸ್ತನ ರಕ್ತದಲ್ಲಿ ತೊಳೆಯಲ್ಪಟ್ಟಾಗ ನಿಮ್ಮ ಹೆಸರುಗಳು ಜೀವಬಾಧ್ಯರ ಪಟ್ಟಿಯಲ್ಲಿ ಬರೆಯಲ್ಪಡ್ತವೆ. ಗೋಳಾಟ, ಕಣ್ಣೀರು ಇಲ್ಲದಂತಹ, ಅಂದರೆ ಕರ್ತನು ನಮ್ಮ ಸಂಗಡ ಇರುವಂತಹ, ಅಂದರೆ ನಿರಂತರವೂ ಆತನೊಂದಿಗೆ ಜೀವಿಸುವಂತಹ ಭಾಗ್ಯ ಹೊಂದುವ ಪರಲೋಕದೊಳಗೆ ನಾವು ಪಾಲುಗಾರರಾಗುತ್ತೇವೆ. ಅಂತಹ ಕೃಪೆಯನ್ನು ದೇವರು ನಮ್ಮೆಲ್ಲರಿಗೂ ಅನುಗ್ರಹಿಸಲಿ. ಪ್ರಾರ್ಥನೆ. ಪರಿಶುದ್ಧ ದೇವರೇ, ಪ್ರೀತಿಯುಳ್ಳ ತಂದೆಯೇ, ಕರ್ತನ ದಿನವನ್ನು ದೇವರೇ ನಾವು ಘನವಾಗಿ ಆಚರಿಸುವಂತೆ, ಆತನ ಆಲಯದಲ್ಲಿ ಆತನು ಇದ್ದಾನೆ, ಆತನ ಸನ್ನಿಧಿ ಇದೆ ಎಂದು ನಾವು ಗುರುತಿಸಿ ಪ್ರಾರ್ಥಿಸುವಂತೆ, ನಿಮ್ಮ ಪ್ರಸನ್ನತೆಯನ್ನು ಅನುಭವಿಸುತ್ತಾ ನಿಮ್ಮನ್ನು ಆರಾಧಿಸುವುದಕ್ಕಾಗಿ
ನಿಮ್ಮ ಸನ್ನಿಧಿಯಲ್ಲಿ ನಿಮ್ಮ ಮಾತಿಗೋಸ್ಕರ ಕಾದುಕೊಂಡಿರಲು, ನಿಮ್ಮ ವಾಕ್ಯವನ್ನು ಕೇಳಿ ವಾಕ್ಯಾನುಸಾರವಾಗಿ ಪ್ರವರ್ತಿಸುವಂತೆ, ಜೊತೆ ವಿಶ್ವಾಸಿಗಳೊಂದಿಗೆ ಸೇರಿ ಸ್ತುತಿಯೊಂದಿಗೆ ಕೃತಜ್ಞತೆಯೊಂದಿಗೆ ನಿಮ್ಮನ್ನು ಆರಾಧಿಸುವಂತೆ ನಿಮ್ಮ ಮಕ್ಕಳಾಗಿರುವ ನಮಗೆ ಸಹಾಯ ಮಾಡಿರೆಂದು, ನಿರಂತರವೂ ಇರುವಂತಹ ನಿತ್ಯ ರಾಜ್ಯದಲ್ಲಿ ನಿಮ್ಮ ಸಂಗಡ ಇರುವಂತೆ, ಈ ಲೋಕದಲ್ಲಿರುವ ನಿಮ್ಮ ಆಲಯದಲ್ಲಿ ನಿಮ್ಮ ಸನ್ನಿಧಿ ಅನುಭವಿಸುವಂತೆ ಸಹಾಯ ಮಾಡಿರೆಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ನಮ್ಮ ತಂದೆಯಾದ ದೇವರ ಪ್ರೀತಿಯು, ಮಗನಾಗಿರುವ ಕ್ರಿಸ್ತನ ಕೃಪೆಯು, ಆದರಣೆ ಕರ್ತನಾದ ಪವಿತ್ರಾತ್ಮನ ಸಹವಾಸವು ಕೂಡಿ ಬಂದಿರುವ ನಮ್ಮೆಲ್ಲರ ಸಂಗಡ ಇಂದಿಗೂ ಸದಾಕಾಲಕ್ಕೂ ನೆಲೆಯಾಗಿರಲಿ. ಆಮೇನ್. ದೇವರಿಗೆ ಸ್ತೋತ್ರ. ನಿಮ್ಮ ನಿಮ್ಮ ಸಭೆಗಳಿಗೆ ಹೋಗಿರಿ, ದೇವರನ್ನು ಆರಾಧಿಸಿರಿ, ಆತನ ಸನ್ನಿಧಿಯನ್ನು ಅನುಭವಿಸಿರಿ. ನಿಮ್ಮ ಪ್ರಾರ್ಥನಾ ಮನವಿ 8939731313 ನಂಬರ್ಗೆ ನೀವು ಇತರ ದೇಶದಿಂದ ವೀಕ್ಷಿಸುವುದಾದರೆ ಇದೇ ಕೊಡಲ್ಪಟ್ಟಂತಹ ನಂಬರಿಗೆ ಕಳಿಸಿಕೊಡಿರಿ ಎಂದು ಕೇಳುತ್ತಲೇ ಇದ್ದೇನೆ. ದಿನಾಲು ನೀವು ಕೂಡ ಕಳಿಸುತ್ತಲೇ ಇದ್ದೀರಿ. ಕೆಲವರು ಮಧ್ಯದಲ್ಲಿ ಬಿಡ್ತಾ ಇದ್ದೀರಿ. ಅಂತಹ ನೀವು ನಿಮ್ಮ ಪ್ರೈಸ್ ರಿಪೋರ್ಟ್ಸನ್ನಾದರೂ ಕಳಿಸಿ, ಶೇರ್ ಮಾಡಿಕೊಳ್ಳಿರಿ. ನಿಮ್ಮ ಸಮಸ್ಯೆಗಳೆಲ್ಲ ತೀರಿ ಹೋಗ್ತವೆ. ಸಮಸ್ಯೆ ತೀರಿದ ವಿಷಯಗಳನ್ನು ತಿಳಿಯಪಡಿಸಿರಿ. ಹೊಸಬರಿಗೂ ಈ ಕಾರ್ಯಕ್ರಮದ ಬಗ್ಗೆ ಪರಿಚಯಿಸಿರಿ. ಡಾಕ್ಟರ್ ಜಯಪಾಲ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಹಿಂದೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿರಿ, ಲೈಕ್ ಮಾಡಿ, ಶೇರ್ ಮಾಡಿರಿ. ಕರ್ತನು ನಿಮಗೆ ಕೊಟ್ಟಿರುವಂತಹ ನಿಮ್ಮ ಸಭೆಗಳಿಗೆ ದಯಮಾಡಿ ಈ ದಿನ ಪುನರುತ್ಥಾನದ ದಿನವಲ್ಲವೂ ಆರಾಧನೆಗಾಗಿ ತಪ್ಪದೆ ಹೋಗಿ ಆರಾಧಿಸಿರಿ. ಜೊತೆ ವಿಶ್ವಾಸಿಗಳೊಂದಿಗೆ ಜಾಯ್ನ್ ಆಗಿ ಕರ್ತನನ್ನು ಆರಾಧಿಸಿರಿ, ಕರ್ತನನ್ನು ಸೇವಿಸಿರಿ, ಕರ್ತನ ಸನ್ನಿಧಿ ಅನುಭವಿಸಿರಿ. ಕರ್ತನ ಚಿತ್ತವಿರುವುದಾದರೆ ಮತ್ತೆ ನಾಳೆ ಇದೇ ಅನುದಿನದ ಧ್ಯಾನ ಎಂಬ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ದೇವರ ಮಹಾಕೃಪೆ ನಿಮ್ಮೆಲ್ಲರೊಂದಿಗಿರಲಿ.